ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಈ ದಿನವನ್ನು ಪ್ರಾರಂಭಿಸೋಣ. ಸ್ವರ್ಗದ ದೇವರು ಸಕಲ ಒಳಿತಿನಿಂದ ನಮ್ಮನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ತಪ್ಪದೆ ಪ್ರತಿನಿತ್ಯ ಪ್ರಾರ್ಥಿಸುವವರು ಇದ್ದಾರೆ. ಲೆಕ್ಕವಿಲ್ಲದ ಒಳಿತಾಗಿದೆ ಸ್ವರ್ಗದ ದೇವರು ತಮ್ಮ ಮಕ್ಕಳಿಗೆ ನೀಡುತ್ತಿರುವುದು. ಅದು ಖಂಡಿತವಾಗಿಯೂ ದೇವರ ಕಾರ್ಯ ಈ ಶುಶ್ರೂಷೆಯ ಮೇಲೆ ಇರುವುದರಿಂದ ಆಗಿದೆ. ನಿಮ್ಮಲ್ಲಿ ನಮ್ಮಲ್ಲಿ ಅದ್ಭುತವಾಗಿಯೂ ಬಿಡುಗಡೆಯಾಗಿಯೂ ಮಾರ್ಪಡುತ್ತಿರುವುದು. ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಗಳಿಗಾಗಿ, ಕುಟುಂಬಕ್ಕಾಗಿ, ವರಮಾನ ಮಾರ್ಗಕ್ಕಾಗಿ, ನಿಮಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯ ಖಂಡಿತವಾಗಿಯೂ ನಿಮಗೊಂದು ಅನುಗ್ರಹವಾಗುತ್ತದೆ. ವಿಮೋಚನ ಕಾಂಡ 7ನೇ ಅಧ್ಯಾಯ 8ರಿಂದ 12ರವರೆಗೆ ವಾಕ್ಯವನ್ನು ಆಲಿಸೋಣ. ಮೋಶೆ ಮತ್ತು ಆರೋನರ ಸಂಗಡ ಸರ್ವೇಶ್ವರ ಮಾತಾಡಿ, ಫರೋಹನು ನಿಮಗೆ, ನಾನು ನಿಮ್ಮ ಮಾತನ್ನು ನಂಬಬೇಕಾದರೆ ಮಹತ್ಕಾರ್ಯವೊಂದನ್ನು ನನ್ನ ಮುಂದೆ ಮಾಡಿ ಎಂದು ಹೇಳಿದರೆ, ಮೋಶೆ ಆರೋನನಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದ ಮೇಲೆ ಬಿಸಾಡು ಎಂದು ಹೇಳಲಿ, ಅದು ಸರ್ಪವಾಗುವುದು ಎಂದು ಹೇಳಿದರು. ಮೋಶೆ ಮತ್ತು ಆರೋನರು ಫರೋಹನ ಬಳಿಗೆ ಹೋದರು. ಸರ್ವೇಶ್ವರ ತಮಗೆ ಹೇಳಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪ ಆಯಿತು. ಫರೋಹನು ಈಜಿಪ್ಟ್ ದೇಶದ ವಿದ್ವಾಂಸರನ್ನು, ಮಂತ್ರಗಾರರನ್ನು ಕರೆಸಿದನು. ಆ ಮಾಟಗಾರರು ತಮ್ಮ ಮಂತ್ರತಂತ್ರಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಿದರು, ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಪ್ರಿಯರೇ, ದೇವರಿಗಾಗಿ ನಿಲ್ಲುವ, ದೇವರ ವಾಕ್ಯದಲ್ಲಿ ಆಶ್ರಯಿಸುವ ಒಂದು ವ್ಯಕ್ತಿಯ ಮುಂದೆ ಸಹ ನಾಚಿಕೆ ಪಟ್ಟು ತಲೆಬಾಗುವ ಅವಸ್ಥೆ ಉಂಟಾಗುವುದಿಲ್ಲ ಎಂದು ಇಂದು ಆಲಿಸಿದ ವಾಕ್ಯದ ಅರ್ಥ. ಬೇರೆ ಯಾರಿಗೂ ಸಿಗದ ದೇವರ ಕೃಪೆ, ದೇವರ ವಾಕ್ಯ ಆಲಿಸುವ ನಿಮಗೂ ನಮಗೂ ನಮ್ಮ ಕುಟುಂಬಕ್ಕೂ ಲಭಿಸುತ್ತದೆ. ಯಾರ ಮುಂದೆಯೂ ತಲೆಬಾಗಿಸುವ ಅವಸ್ಥೆ ಬರುವುದಿಲ್ಲ. ಹಲ್ಲೆಲೂಯಾ, ಆಮೆನ್. ತಲೆಬಾಗಿ ಹೋಗುವುದು ಎಂದು ಯೋಚಿಸುವ ಮುಂಚೆ ತಲೆ ಎತ್ತಿ ನಿಲ್ಲುವ ಒಂದು ಬಾಗಿಲನ್ನು ದೇವರು ತೆರೆಯುತ್ತಾರೆ. ದೇವರ ವಾಕ್ಯದಲ್ಲಿ ಆಶ್ರಯಿಸಿದ ಒಬ್ಬ ವ್ಯಕ್ತಿಗೆ ಯಾರಿಗೂ ಲಭಿಸದ ಒಂದು ಅನುಗ್ರಹ ದೇವರು ನೀಡುತ್ತಾರೆ. ಬೇರೆ ಯಾರಿಗೆ ಮಾಡಲಾಗದ ಕಾರ್ಯವನ್ನು ದೇವರು ನಮ್ಮ ಕೈಯಲ್ಲಿ ಮಾಡಿಸುತ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನನಗೆ, ನಿನಗೆ, ಬೇರೆ ಯಾರಿಗೂ ಲಭಿಸದ ಒಂದು ದೇವರ ಕೃಪೆ ದೇವರು ನನಗೆ, ನಿನಗೆ ನೀಡುತ್ತಾರೆ. ಆಮೇನ್. ಹಲ್ಲೆಲೂಯಾ. ನಮಗೆ ಪ್ರಾರ್ಥಿಸೋಣವೇ? ಪ್ರಭುವೇ, ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನನಗೆ ಒಂದು ವ್ಯಕ್ತಿಯ ಮುಂದೆಯೂ ತಲೆಬಾಗಲು ನಾಚಿಕೆ ಪಡುವ ಅವಸ್ಥೆ ಉಂಟಾಗುವುದಿಲ್ಲ ಎಂದು ವಿಶ್ವಾಸಿಸುತ್ತೇನೆ. ಬೇರೆ ಯಾರಿಗೂ ಲಭಿಸದ ಒಂದು ಸ್ಪೆಷಲ್ ಅನುಗ್ರಹ ನನಗೂ, ನಿನಗೂ, ನಮ್ಮ ಕುಟುಂಬಕ್ಕೂ ನೀಡಿರಿ. ನಾನು ಈ ವಾಕ್ಯವನ್ನು ವಿಶ್ವಾಸಿಸುತ್ತೇನೆ. ನನಗೆ ಅದು ಲಭಿಸುತ್ತದೆ ಎಂದು ವಿಶ್ವಾಸಿಸುತ್ತೇನೆ. ನೀವು ಅದನ್ನು ನಮಗೆ ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ನೀವು ಯಾವ ಕಾರ್ಯದಲ್ಲಿ ನೋವನ್ನು ಅನುಭವಿಸುತ್ತಿರುವುದು ಆ ಕಾರ್ಯದಲ್ಲಿ ಇಂದು ದೇವರ ಸಂಚಲನ ಉಂಟಾಗುವುದು. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.